ಒಂದಲ್ಲ ಎರಡಲ್ಲ ಕರ್ನಾಟಕದ 9 ಬ್ಯಾಂಕ್ಗಳಿಗೆ RBI ಬೀಗ ಮುದ್ರೆ ಹಾಕಿದೆ. ಹಾಗಾದ್ರೆ ನಿಮ್ಮ ಸೇವಿಂಗ್ಸ್ ಅಕೌಂಟ್ನಲ್ಲಿರುವಂತಹ ಹಣ ಅಥವಾ FD ಅಲ್ಲಿ ಇಟ್ಟಿರುವಂತಹ ಲಕ್ಷಾಂತರ ರೂಪಾಯಿ ಹಣ ನಿಜವಾಗಿಯೂ ಸೇಫಾ? ಸರ್ಕಾರಿ ಬ್ಯಾಂಕ್, ಪ್ರೈವೇಟ್ ಬ್ಯಾಂಕ್, ಸಹಕಾರಿ ಬ್ಯಾಂಕ್ ಈ ಮೂರರಲ್ಲಿ ನಿಮ್ಮ ಹಣಕ್ಕೆ ಹೆಚ್ಚು ರಕ್ಷಣೆ ಸಿಗೋದು ಎಲ್ಲಿ? ಈ ವಿಡಿಯೋ ಮುಗಿಯುವಷ್ಟರಲ್ಲಿ ಯಾವ ಬ್ಯಾಂಕ್ ಅಲ್ಲಿ ಹಣ ಇಡಬೇಕು, ಎಷ್ಟು ಹಣ ಇಟ್ರೆ ಸೇಫ್, ಬ್ಯಾಂಕ್ ಮುಚ್ಚಿದ್ರು ನಿಮ್ಮ ಹಣಕ್ಕೆ ಏನಾಗುತ್ತೆ ಅನ್ನೋದನ್ನ ಕ್ಲಿಯರ್ ಆಗಿ ತಿಳ್ಕೊಳ್ತೀರಾ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಬಾಸ್ವಾಲಾ. ನಾನು ರಕ್ಷಿತಾ ಶಿಶಿ. ನಾಳೆ ಬೆಳಿಗ್ಗೆ ಎದ್ದು ನಿಮ್ಮ ಫೋನ್ ಚೆಕ್ ಮಾಡಿದಾಗ ನಿಮ್ಮ ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಗಿದೆ ಅಂದ್ರೆ ಹೇಗಿರುತ್ತೆ ಒಮ್ಮೆ ಯೋಚಿಸಿ. ನೀವು ಕಷ್ಟಪಟ್ಟು ದುಡ್ದಂತ ಸೇವಿಂಗ್ಸ್, ಜೀವಮಾನದ ಉಳಿತಾಯದ ಫಿಕ್ಸೆಡ್ ಡೆಪಾಸಿಟ್ ಎಲ್ಲವೂ ಒಂದೇ ಕ್ಷಣದಲ್ಲಿ ಲಾಕ್ ಆಗಿಬಿಟ್ರೆ ಇದು ಬರೀ ಕಲ್ಪನೆಯಲ್ಲ, ಭಾರತದಲ್ಲಿ ವೇಗವಾಗಿ ನಡೆಯುತ್ತಿರುವಂತಹ ಕರಾಳ ಸತ್ಯ. ಎಸ್, ಭಾರತದಾದ್ಯಂತ ಇದು ತುಂಬಾ ವೇಗವಾಗಿ ನಡೀತಾನೆ ಇದೆ. ಈ ಟೈಮ್ ಲೈನ್ ಒಮ್ಮೆ ನೀವು ಕೂಡ ನೋಡಿ. 2014ರಿಂದ ಇವತ್ತಿನವರೆಗೆ 78ಕ್ಕೂ ಹೆಚ್ಚು ಬ್ಯಾಂಕ್ಗಳ ಲೈಸೆನ್ಸ್ ಅನ್ನ RBI ಕ್ಯಾನ್ಸಲ್ ಮಾಡಿ ಕ್ಲೋಸ್ ಮಾಡಿದೆ. 2021ರಲ್ಲಿ 8 ಕೋಆಪರೇಟಿವ್ ಬ್ಯಾಂಕ್ಗಳನ್ನ ಶಾಶ್ವತವಾಗಿ ಬಂದ್ ಮಾಡಿದೆ. 2022ರಲ್ಲಿ ಮತ್ತೆ 12 ಬ್ಯಾಂಕ್ಗಳನ್ನ ಮುಚ್ಚಿದೆ. 23ರಲ್ಲಿ 17 ಬ್ಯಾಂಕ್ಗಳ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಿದೆ. 2024ರಲ್ಲಿ ಬರೋಬ್ಬರಿ 24 ಕೋಆಪರೇಟಿವ್ ಬ್ಯಾಂಕ್ಗಳನ್ನ ಮುಚ್ಚಿದ್ದೇವೆ. 2025ರಲ್ಲಿ ಅಂದ್ರೆ ರೀಸೆಂಟ್ ಆಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತೆ 8 ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗಳ ಲೈಸೆನ್ಸ್ಗಳನ್ನ ಶಾಶ್ವತವಾಗಿ ಕ್ಯಾನ್ಸಲ್ ಮಾಡಿತ್ತು. ನಾವೀಗ 2026ರಲ್ಲಿ ಇದ್ದೀವಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಶಾಶ್ವತವಾಗಿ ಮುಚ್ಚಲ್ಪಟ್ಟಂತಹ ಬ್ಯಾಂಕ್ಗಳ ಸಂಖ್ಯೆ ಒಟ್ಟು 78ನ್ನ ದಾಟಿದೆ. ಅದರಲ್ಲಿ ಕರ್ನಾಟಕದ 9 ಬ್ಯಾಂಕ್ಗಳು ಕೂಡ ಇದೆ. RBI ಯಾಕೆ ಇಂತ ದೊಡ್ಡ ಕಠಿಣವಾದಂತಹ ಆಕ್ಷನ್ಸ್ ಅನ್ನ ತಗೊಳ್ತಾ ಇದೆ? ಅದಕ್ಕಿಂತ ಮುಖ್ಯವಾಗಿ ಒಂದು ವೇಳೆ ಯಾರಾದ್ರೂ ಲೋಕಲ್ ಬ್ಯಾಂಕ್ ನಲ್ಲಿ ನಿಮ್ಮ ಸೇವಿಂಗ್ಸ್ ಅಕೌಂಟ್ ಅಥವಾ ಫಿಕ್ಸೆಡ್ ಡೆಪಾಸಿಟ್ ಅಂದ್ರೆ FD ಇದ್ರೆ ನಿಮ್ಮ ಹಣದ ಗತಿ ಏನು? ನಿಮ್ಮ ಜೀವಮಾನದ ಉಳಿತಾಯ ನಿಜವಾಗ್ಲೂ ಸೇಫ್ ಆಗಿದ್ಯಾ? ಬನ್ನಿ ಭಾರತದ ಕೋಆಪರೇಟಿವ್ ಬ್ಯಾಂಕ್ಗಳ ಹಿಂದಿರುವ ಬಿಕ್ಕಟ್ಟಿನ ಕರಾಳ ಸತ್ಯವನ್ನ ವಿವರಿಸ್ತೇನೆ. ನಿಮ್ಮ FD ಮತ್ತು ಸೇವಿಂಗ್ಸ್ ಹಣಕ್ಕೆ ಏನಾಗುತ್ತೆ? ಈಗ ಎಲ್ಲರ ತಲೆಯಲ್ಲಿರುವಂತಹ ದೊಡ್ಡ ಪ್ರಶ್ನೆ, RBI ಯಾವ್ದಾದ್ರು ಬ್ಯಾಂಕ್ ಲೈಸೆನ್ಸ್ ಅನ್ನ ರದ್ದು ಮಾಡಿದ್ರೆ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರುವಂತ ನಿಮ್ಮ ಸೇವಿಂಗ್ಸ್ ಅಕೌಂಟ್ ಬ್ಯಾಲೆನ್ಸ್ ಮತ್ತು FDಗಳು ಅಂದ್ರೆ ಫಿಕ್ಸೆಡ್ ಡೆಪಾಸಿಟ್ಗಳ ಹಣಕ್ಕೆ ಏನಾಗುತ್ತೆ? ಉತ್ತರ ತುಂಬಾ ಸಿಂಪಲ್. ನಿಮ್ಮ ಹಣಕ್ಕೆ ರಕ್ಷಣೆ ಇರುತ್ತೆ, ಆದ್ರೆ ಅದಕ್ಕೂ ಒಂದು ಮಿತಿ ಇದೆ, ಲಿಮಿಟ್ಸ್ ಇದೆ. ಬ್ಯಾಂಕ್ ಮುಚ್ಚಿದರೆ ಅಥವಾ ದಿವಾಳಿ ಆದ್ರೆ RBIನ ಅಂಗಸಂಸ್ಥೆ ಆದಂತ DICGC ಡೆಪಾಸಿಟ್ ಇನ್ಶೂರೆನ್ಸ್ ಅಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ನಿಮ್ಮ ಠೇವಣಿಗೆ ಅಸ್ಲು ಪ್ಲಸ್ ಬಡ್ಡಿ ಸೇರಿ ಗರಿಷ್ಠ 5 ಲಕ್ಷದವರೆಗೆ ರಕ್ಷಣೆಯನ್ನ ನೀಡುತ್ತೆ. ಉದಾಹರಣೆಗೆ ಸೇವಿಂಗ್ಸ್ ಅಲ್ಲಿ 2 ಲಕ್ಷ, FD ಅಲ್ಲಿ 2 ಲಕ್ಷ ಇದ್ರೆ ಒಟ್ಟು 4 ಲಕ್ಷ ಆಯ್ತು. ನಿಮ್ಗೆ ಪೂರ್ಣ 4 ಲಕ್ಷ ಕೂಡ ಸಿಗುತ್ತದೆ. ಆದ್ರೆ ಒಂದೇ ಬ್ಯಾಂಕ್ ನಲ್ಲಿ 15 ಲಕ್ಷ FD ಇದ್ರೆ 5 ಲಕ್ಷ ಮಾತ್ರ ಖಚಿತವಾಗಿ ಸಿಗುತ್ತದೆ. ಉಳಿದ 10 ಲಕ್ಷ ಬ್ಯಾಂಕಿನ ಆಸ್ತಿಗಳಿಂದ ಹಣ ವಸೂಲಾದ್ರೆ ಮಾತ್ರ ಸಿಗುವ ಸಾಧ್ಯತೆ. ಅದಕ್ಕೂ ವರ್ಷಗಳು ಅಥವಾ ದಶಕಗಳೇ ಬೇಕಾಗಬಹುದು, ಕೆಲವೊಮ್ಮೆ ಸಿಗದೇನೂ ಇರಬಹುದು. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದ್ರೆ, ಈ 5 ಲಕ್ಷ ಲಿಮಿಟ್ಸ್ ಏನಿದೆ, ಈ ಮಿತಿ ಏನಿದೆ, ಇದು ಪ್ರತಿ ಬ್ಯಾಂಕ್ಗೆ, ಬ್ರಾಂಚ್ಗೆ ಅಲ್ಲ. ಅದೇ ಬ್ಯಾಂಕಿನ ಹಲವು ಬ್ರಾಂಚ್ಗಳಲ್ಲಿ ಹಣ ಇಟ್ಟರೂ ಲಿಮಿಟ್ ಹೆಚ್ಚಾಗುವುದಿಲ್ಲ. ಸಂಸತ್ತಿನಲ್ಲಿ ಮಂಡಿಸಿದ ವರದಿ ಪ್ರಕಾರ RBI ಇದುವರೆಗೂ 70ಕ್ಕೂ ಹೆಚ್ಚು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ಗಳನ್ನ UCBಗಳ ಲೈಸೆನ್ಸ್ಗಳನ್ನ ಶಾಶ್ವತವಾಗಿ ರದ್ದನ್ನ ಮಾಡಿದೆ. ಆದ್ರೆ ಈ ಸಮಸ್ಯೆ ಎಲ್ಲಾ ರಾಜ್ಯದಲ್ಲೂ ಒಂದೇ ರೀತಿ ಇಲ್ಲ. ಈ ಅಂಕಿಅಂಶಗಳನ್ನ ನೋಡ್ತಾ ಹೋಗೋದಾದ್ರೆ ಮಹಾರಾಷ್ಟ್ರದಲ್ಲಿ 36 ಬ್ಯಾಂಕ್ಗಳು ಕ್ಲೋಸ್ ಆಗಿದೆ. ಅಂದ್ರೆ ಒಟ್ಟು ಅಷ್ಟು ಬ್ಯಾಂಕ್ಗಳು, ಒಟ್ಟು 46% ಬ್ಯಾಂಕ್ಗಳು ಮುಚ್ಚಿದೆ. ಉತ್ತರ ಪ್ರದೇಶದಲ್ಲಿ 14 ಬ್ಯಾಂಕ್ಗಳು ಕ್ಲೋಸ್ ಆಗಿದೆ. ಕರ್ನಾಟಕದಲ್ಲಿ 9 ಬ್ಯಾಂಕ್ಗಳು ಕ್ಲೋಸ್ ಆಗಿದೆ. ಹೌದು, ಈ ಭಾಗದಲ್ಲಿ ತುಂಬಾ ಮಾಹಿತಿ ಇದೆ. ಓಕೆ, ಈಗ ಒಂದು ಪ್ರಶ್ನೆ, ಕರ್ನಾಟಕದಲ್ಲಿ ಯಾವ ಬ್ಯಾಂಕ್ಗಳು ಮುಚ್ಚಿವೆ? ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋದು. ಸೊ ಕರ್ನಾಟಕದಲ್ಲಿ ಮುಚ್ಚಿರುವಂತಹ ಬ್ಯಾಂಕ್ಗಳು ಯಾವುದು ಅಂತ ಹೇಳಿದ್ರೆ, ಈಗ ಈ ಚಾರ್ಟ್ ನಮ್ಮೆ ನೋಡಿ. ಕರ್ನಾಟಕದಲ್ಲಿ ಮುಚ್ಚಲ್ಪಟ್ಟಂತ 9 ಬ್ಯಾಂಕ್ಗಳು ಇದರಲ್ಲಿದೆ. 2022ರಲ್ಲಿ ಅಂದ್ರೆ 2022ರಲ್ಲಿ ವಿಜಯಪುರದ ಡೆಕ್ಕನ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್, ದಾವಣಗೆರೆಯ ಮಿಲಂತ್ ಕೋಆಪರೇಟಿವ್ ಬ್ಯಾಂಕ್ ಮತ್ತು ಬಾಗಲಕೋಟೆಯ ಮುಧೋಲ್ ಕೋಆಪರೇಟಿವ್ ಬ್ಯಾಂಕ್ ಮೇಲೆ RBI ಕ್ರಮ ಕೈಗೊಂಡಿದೆ. ಇನ್ನು 2023ಯಲ್ಲಿ 2023ರಲ್ಲಿ ಈ ಪಟ್ಟಿ ಇನ್ನೂ ಸ್ವಲ್ಪ ಉದ್ದವಾಗಿದೆ. ಬೆಂಗಳೂರಿನ ಸೃಷ್ಟಿ ಸೌಹಾರ್ದ ಸಹಕಾರಿ ಬ್ಯಾಂಕ್ ಮತ್ತು ತುಮಕೂರಿನ ಶ್ರೀ ಶಾರದಾ ಮಹಿಳಾ ಕೋಆಪರೇಟಿವ್ ಬ್ಯಾಂಕ್, ಮದ್ದೂರಿನ ಶಿಂಷಾ ಸಹಕಾರಿ ಬ್ಯಾಂಕ್, ಹಿರಿಯೂರು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಮತ್ತು ಕಾರವಾರದ ಕಾರವಾರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಕೂಡ RBI ಕ್ರಮದ ಪಟ್ಟಿಗೆ ಸೇರಿದೆ.
ಇದರ ಜೊತೆಗೆ ಬೆಂಗಳೂರಿನ ಗುರು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಪ್ರಕರಣವು ಇನ್ನೂ ಸಂಪೂರ್ಣವಾಗಿ ಬಗೆಹರಿದಿಲ್ಲ. ಹಲವಾರು ಡೆಪಾಸಿಟರ್ಗಳು ತಮ್ಮ ಹಣಕ್ಕಾಗಿ ಇಂದಿಗೂ ಕೂಡ ಕಾಯ್ತಾ ಇದ್ದಾರೆ. ಅಂದ್ರೆ ನಮ್ಮೂರಿನ ಬ್ಯಾಂಕ್ ಅಲ್ವಾ, ಸೇಫ್ ಇರ್ಬೋದು ಅನ್ನೋ ಯೋಚನೆ ಮಾಡೋದಕ್ಕಿಂತ ಬ್ಯಾಂಕ್ನ ಫಿನಾನ್ಸ್ ಹೆಲ್ತ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಇದು ಹೆಚ್ಚು ಮುಖ್ಯವಾದಂಥ ವಿಷಯ. ಇದೇ ಈ ಚಾರ್ಟ್ ಹೇಳುವ ದೊಡ್ಡ ಸಂದೇಶ ಅಂತ ಹೇಳ್ಬೋದು. ಬಿಕಾಸ್ DICGC ಮತ್ತು ಹಣಕಾಸು ಸಚಿವಾಲಯದ ಅಧಿಕೃತ ಡೇಟಾ ಪ್ರಕಾರ ಭಾರತದಲ್ಲಿ ಬ್ಯಾಂಕ್ ವೈಫಲ್ಯಕ್ಕೆ ಸಂಬಂಧಿಸಿದ ಇನ್ಶೂರೆನ್ಸ್ ಕ್ಲೈಮ್ಸ್ಗಳಲ್ಲಿ ಸುಮಾರು 97% ಕೋಆಪರೇಟಿವ್ ಬ್ಯಾಂಕ್ಸ್ಗಳಿಂದಲೇ ಬರ್ತವೆ. ಅಂದರೆ ಸಮಸ್ಯೆ ಹೆಚ್ಚು ಕಾಣಿಸಿಕೊಳ್ಳುವುದು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ. ಸೊ DICGC ಇದುವರೆಗೆ 16,000 ಕೋಟಿಗೂ ಹೆಚ್ಚು ಪರಿಹಾರ ಹಣವನ್ನು ವಿತರಿಸಿದೆ. ಆದರೆ 5 ಲಕ್ಷಕ್ಕಿಂತ ಹೆಚ್ಚು ಹಣ ಇಟ್ಟಿದ್ದ ಹಲವಾರು ಮಧ್ಯಮ ವರ್ಗದ ಕುಟುಂಬಗಳು ಮತ್ತು ಹಿರಿಯ ನಾಗರಿಕರ ಹಣ ವರ್ಷಗಳ ಕಾಲ ಸಿಕ್ಕಿ ಹಾಕಿಕೊಂಡಿದೆ. ಕೆಲವರಿಗೆ ಇನ್ನೂ ಕೂಡ ಸಂಪೂರ್ಣವಾದ ಹಣ ವಾಪಸ್ ಸಿಕ್ಕಿಲ್ಲ. ಈ ಸಮಸ್ಯೆ ಕರ್ನಾಟಕಕ್ಕಷ್ಟೇ ಅಲ್ಲ, ಗುಜರಾತ್, ರಾಜಸ್ಥಾನ್, ಅಸ್ಸಾಂ, ಆಂಧ್ರ ಪ್ರದೇಶ್, ಕೇರಳ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಇದೇ ರೀತಿಯ ಪ್ರಕರಣಗಳು ಕೂಡ ದಾಖಲಾಗಿದೆ. ಹಾಗಿದ್ರೆ SBI, HDFC, ICIC ಯಾಕೆ ಇಲ್ಲ? ಇಲ್ಲಿ ಒಂದು ಮುಖ್ಯ ವಿಷಯ ಇದೆ. ಕೇಂದ್ರ ಸರ್ಕಾರದ ಮಾಹಿತಿ ಪ್ರಕಾರ 2014ರಿಂದ ಯಾವುದೇ ರೂರಲ್ ಕೋಆಪರೇಟಿವ್ ಬ್ಯಾಂಕ್ ಅಥವಾ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಅನ್ನ ಈ ರೀತಿ ಮುಚ್ಚಿಲ್ಲ. ಓಕೆ, ಹೆಚ್ಚು ಸಮಸ್ಯೆಗಳು ಕಂಡುಬರುವುದು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ. ಯಾಕೆ ಈ ಬ್ಯಾಂಕ್ಗಳನ್ನ ಮುಚ್ಚುತ್ತಿವೆ? ಮುಖ್ಯ ಕಾರಣ ಬ್ಯಾಡ್ ಲೋನ್ಗಳು, ಅಂದ್ರೆ NPAಗಳು, ಅಂದ್ರೆ ಬ್ಯಾಂಕ್ ಕೊಟ್ಟ ಸಾಲಗಳು ವಾಪಸ್ ಬರದೇ ಹೋಗುವುದು. ಈ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಸೆಕ್ಟರ್ನಲ್ಲಿ ಗ್ರಾಸ್ NPA ಸುಮಾರು 8.8% ತಲುಪಿತ್ತು. ಸರಳವಾಗಿ ಹೇಳಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಸಾಲ ವಾಪಸ್ ಬರಲಿಲ್ಲ ಅಂದ್ರೆ ಪರಿಣಾಮವಾಗಿ ಬ್ಯಾಂಕ್ಗಳ ಆರ್ಥಿಕ ಸ್ಥಿತಿ ಕುಸಿದು ಕೊನೆಗೆ ಕೆಲವು ಬ್ಯಾಂಕ್ಗಳನ್ನ ಮುಚ್ಚಬೇಕಾಗತ್ತೆ. ಆದ್ರೂ ಇಲ್ಲೊಂದು ಪ್ರಶ್ನೆ ಇನ್ನೂ ಉಳಿದಿದೆ. RBIಗೆ ಈ ಸಮಸ್ಯೆ ಮೊದಲೇ ಗೊತ್ತಿರ್ಲಿಲ್ವಾ? ಗೊತ್ತಿದ್ರೆ ಯಾಕೆ ಬ್ಯಾಂಕ್ಗಳನ್ನ ಇಷ್ಟು ವರ್ಷ ನಡೆಯಲು ಬಿಡ್ತಾ ಇತ್ತು? ಅದನ್ನ ಮುಂದಿನ ಸೆಕ್ಷನ್ ನಲ್ಲಿ ನಾವು ಮತ್ತೆ ನೋಡೋಣ. ಹಾಗಾದ್ರೆ ಯಾಕೆ ಜನ ನಂಬಿದಂತ ಈ ಕೋಆಪರೇಟಿವ್ ಬ್ಯಾಂಕ್ಗಳೇ ಜಾಸ್ತಿ ಮುಚ್ಚಿ ಹೋಗ್ತಿದೆ? ಇದ್ರ ಹಿಂದೆ ಮುಖ್ಯವಾದ 4 ದೊಡ್ಡ ಕಾರಣಗಳಿದೆ. ಆದ್ರೆ ಅದಕ್ಕೂ ಮುಖ್ಯ ಒಂದು ವಿಷಯ ಇದೆ. ಒಂದು ಬ್ಯಾಂಕ್ ಮುಚ್ಚಿದ್ರೆ DICGC ಮೂಲಕ 5 ಲಕ್ಷದವರೆಗೂ ಮಾತ್ರ ರಕ್ಷಣೆ ಸಿಗುತ್ತೆ. ಆದ್ರೆ ಒಂದೇ ಒಂದು ಮೆಡಿಕಲ್ ಎಮರ್ಜೆನ್ಸಿ ಬಂದರೂ ಕೆಲವೇ ದಿನಗಳಲ್ಲಿ 10ರಿಂದ 15 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ಖರ್ಚಾಗಬಹುದು. ಹಾಗಾದ್ರೆ ಯಾಕೆ ಕೋಆಪರೇಟಿವ್ ಬ್ಯಾಂಕ್ಗಳೇ ಮುಚ್ಚಿ ಹೋಗ್ತಿದೆ? ಇದ್ರ ಹಿಂದೆ ಯಾವ ಕಾರಣಗಳಿರ್ಬೋದು ಅನ್ನೋದನ್ನ ನೋಡೋದಾದ್ರೆ ಮೊದಲೇ ಕಾರಣ ಡುವೆಲ್ ರೆಗ್ಯುಲೇಷನ್ಸ್, ಅಂದ್ರೆ ಎರಡೂ ಕಡೆಯಿಂದ ಬರ್ತಾ ಇರುವಂತ ನಿಯಂತ್ರಣಗಳು. ಕಮರ್ಷಿಯಲ್ ಬ್ಯಾಂಕ್ಸ್ ಅಲ್ಲ, ಕೋಆಪರೇಟಿವ್ ಬ್ಯಾಂಕ್ಗಳು RBIಗೆ ಮಾತ್ರ ಉತ್ತರ ಕೊಡಲ್ಲ. RBI ಬ್ಯಾಂಕಿಂಗ್ ಕೆಲಸಗಳನ್ನು ನೋಡ್ಕೊಳ್ಳುತ್ತೆ, ರಾಜ್ಯ ಸರ್ಕಾರ ಮ್ಯಾನೇಜ್ಮೆಂಟ್ ಚುನಾವಣೆ ಮತ್ತು ಆಡಳಿತವನ್ನ ನೋಡ್ಕೊಳ್ಳುತ್ತೆ. ಇದರ ಸಮಸ್ಯೆ ಏನಾಗುತ್ತೆ ಗೊತ್ತಾ? ಜವಾಬ್ದಾರಿ ಸ್ಪಷ್ಟ ಇರಲ್ಲ, ಮೇಲ್ವಿಚಾರಣೆ ದುರ್ಬಲ ಆಗಿರುತ್ತೆ, ಅದರ ಲಾಭ ಪಡೆದು ಭ್ರಷ್ಟಾಚಾರಕ್ಕೂ ಕೂಡ ಅವಕಾಶ ಸಿಗುತ್ತೆ. ಸೊ ಇಂಥ ಅವ್ಯವಸ್ಥೆ ಇರೋದ್ರಿಂದ ಇದು ಒಂದು ಕಾರಣ ಆಗಿರ್ಬೋದು. ಎರಡನೇ ಕಾರಣ ತಮ್ಮವರಿಗೆ ದೊಡ್ಡ ಸಾಲವನ್ನ ಕೊಡುವಂಥದ್ದು. ಫಾರ್ ಎಕ್ಸಾಂಪಲ್, ಕೆಲವು ಕೋಆಪರೇಟಿವ್ ಬ್ಯಾಂಕ್ಸ್ಗಳಲ್ಲಿ ಬೋರ್ಡ್ ಸದಸ್ಯರು ಅಥವಾ ಅವರ ಆಪ್ತ ದೊಡ್ಡ ಸಾಲವನ್ನ ಪಡೆಯುವವರು ಇರ್ತಾರೆ. ಅವರಿಗೆ ದೊಡ್ಡ ಸಾಲವನ್ನ ಕೊಡಲಾಗುತ್ತೆ. ಇದಕ್ಕೆ ದೊಡ್ಡ ಉದಾಹರಣೆ PMC ಬ್ಯಾಂಕ್ ಸ್ಕ್ಯಾಮ್. SDIL ಎಂಬ ರಿಯಲ್ ಎಸ್ಟೇಟ್ ಕಂಪನಿಗೆ ಸುಮಾರು 6,500 ಕೋಟಿ ಸಾಲವನ್ನ ನೀಡಲಾಗಿತ್ತು. ಈ ಸಾಲದ ಸಮಸ್ಯೆಯನ್ನ ಅಧಿಕಾರಿಗಳು ಮುಚ್ಚಿಟ್ಟಿದ್ರು. ಪರಿಣಾಮವಾಗಿ ಸುಮಾರು 11,600 ಕೋಟಿ ಠೇವಣಿದಾರರ ಹಣ ಸಿಲುಕಿಕೊಂಡಿತ್ತು. ಒಂದು ತಪ್ಪು ಸಾಲ ಲಕ್ಷಾಂತರ ಜನರ ಹಣವನ್ನೇ ಅಪಾಯಕ್ಕೆ ತಳ್ಳಬಹುದು. ಮೂರನೇ ಪಾಯಿಂಟ್ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್, ರಾಜಕೀಯ ಹಸ್ತಕ್ಷೇಪ. ಹಲವು ಕೋಆಪರೇಟಿವ್ ಬ್ಯಾಂಕ್ಸ್ಗಳ ಬೋರ್ಡ್ಗಳಲ್ಲಿ ಸ್ಥಳೀಯ ರಾಜಕಾರಣಿಗಳು ಮತ್ತು ಪ್ರಭಾವಿ ವ್ಯಕ್ತಿಗಳ ಪ್ರಭಾವ ಹೆಚ್ಚಿರುತ್ತೆ. ಕೆಲವೊಮ್ಮೆ ಸಾಲ ನೀಡುವಾಗ ಅರ್ಹತೆಗಿಂತ ಪರಿಚಯಕ್ಕೆ ಹೆಚ್ಚು ಮಹತ್ವವನ್ನ ಕೊಡಲಾಗುತ್ತೆ. ನೀವು ಕೇಳಿರ್ತೀರಾ ಈ ಕಥೆಗಳನ್ನೆಲ್ಲ. ಸಾಕಷ್ಟು ಭದ್ರತೆ ಇಲ್ಲದ ಸಾಲವನ್ನು ಕೂಡ ನೀಡಲಾಗುತ್ತೆ. ಮೇಲ್ವಿಚಾರಣೆ ದುರ್ಬಲವಾದ್ರೆ ಮನಿ ಲಾಂಡರಿಂಗ್ ಮತ್ತು ಇತರ ಅಕ್ರಮಗಳಿಗೂ ಅವಕಾಶ ಸಿಗುತ್ತೆ. ಇವೆಲ್ಲ ಸೇರಿ ಬ್ಯಾಂಕ್ ಆರ್ಥಿಕವಾಗಿ ಕುಸಿಯುವ ಪರಿಸ್ಥಿತಿ ಕೂಡ ಬರ್ಬೋದು. ಇದನ್ನ ಬಿಟ್ರೆ ಹಳೆಯ ಟೆಕ್ನಾಲಜಿಗಳು, ಫಾರ್ ಎಕ್ಸಾಂಪಲ್ ಇಂದು ನಾವು UPI, ಮೊಬೈಲ್ ಬ್ಯಾಂಕಿಂಗ್, AI ಫ್ರಾಡ್ ಡಿಟೆಕ್ಷನ್ ಇವೆಲ್ಲವನ್ನ ಬಳಸ್ತಿದ್ದೀವಿ ಅಲ್ವಾ? ಆದ್ರೆ ಇನ್ನೂ ಕೆಲವು ಕೋಆಪರೇಟಿವ್ ಬ್ಯಾಂಕ್ಸ್ಗಳಲ್ಲಿ ಹಳೆಯ ಸಾಫ್ಟ್ವೇರ್, ಮ್ಯಾನ್ಯುಯಲ್ ರೆಕಾರ್ಡ್ಸ್, ನಿಧಾನವಾದ ಆಡಿಟ್ಸ್ ಇವನ್ನೇ ಅವಲಂಬಿಸಿ. ಇದರಿಂದ ಫ್ರಾಡ್ ಪತ್ತೆ ಮಾಡಲು ತಡವಾಗಬಹುದು, ಕಾರ್ಯಾಚರಣೆ ಕೂಡ ನಿಧಾನವಾಗುತ್ತೆ. ಇನ್ನೊಂದು ದೊಡ್ಡ ಸಮಸ್ಯೆ, ಇಂದು ಜನರ ಬಳಿ ಸಾಕಷ್ಟು ಆಯ್ಕೆಗಳಿವೆ. ಮಾಡರ್ನ್ ಬ್ಯಾಂಕ್ಸ್, ಫಿಟೆಕ್ಸ್ ಆಪ್ಸ್, ಡಿಜಿಟಲ್ NBFCs, ಪೇಮೆಂಟ್ ಬ್ಯಾಂಕ್ಸ್ ಇವುಗಳು ವೇಗವಾಗಿ ಉತ್ತಮ ಡಿಜಿಟಲ್ ಸರ್ವಿಸ್ ಅನ್ನ ಕೊಡ್ತಿವೆ. ಆದ್ರೆ ಟೆಕ್ನಾಲಜಿ ಮತ್ತು ಮ್ಯಾನೇಜ್ಮೆಂಟ್ ಎರಡರಲ್ಲೂ ಹಿಂದೆ ಉಳಿದಿರುವ ಕೋಆಪರೇಟಿವ್ ಬ್ಯಾಂಕ್ಸ್ಗಳಿಗೆ ಈ ಸ್ಪರ್ಧೆಗಳಲ್ಲಿ ಉಳಿಯೋದು ಸ್ವಲ್ಪ ಕಷ್ಟ ಆಗ್ಬೋದು. ಜೊತೆಗೆ ಹೆಚ್ಚುತ್ತಿರುವ ಡಿಜಿಟಲ್ ಕಾಂಪಿಟೇಷನ್, ಈ ಎಲ್ಲಾ ಕಾರಣಗಳನ್ನ ಸೇರಿ ಹಲವು ಬ್ಯಾಂಕ್ಗಳು ಆರ್ಥಿಕ ಸಂಕಷ್ಟದ ಕಡೆ ತಳ್ಳಿವೆ.
ಸೊ ಈಗ RBIನ 2026ರ ಪ್ಲಾನ್ ಏನು ಅನ್ನೋದಂದ್ರೆ RBI ಬ್ಯಾಂಕ್ಗಳನ್ನು ಮುಚ್ಚುವುದಷ್ಟೇ ಅಲ್ಲ, ಇಡೀ ಸಿಸ್ಟಮ್ ಅನ್ನ ಕ್ಲೀನ್ ಮಾಡಲು ಕಠಿಣ ನಿಯಮಗಳನ್ನ ಜಾರಿಗೆ ತಂದಿದೆ. ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ 75% ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಲ್ಲಿ ಗುರಿ ತಲುಪಬೇಕು. ಒಬ್ಬ ವ್ಯಕ್ತಿ ಒಂದು ಕ್ಯಾಪಿಟಲ್ನ 15%ಗಿಂತ ಹೆಚ್ಚು ಸಾಲ ಕೊಡಬಾರ್ದು. ಒಂದು ಸಂಬಂಧಿತ ಗುಂಪಿಗೆ 25%ಗಿಂತ ಹೆಚ್ಚು ಸಾಲ ಕೂಡ ಕೊಡಬಾರ್ದು. ಒಟ್ಟು ಸಾಲಗಳಲ್ಲಿ 50% ಸಾಲಗಳು 25 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಇದರಿಂದ ದೊಡ್ಡ ಕೋಆಪರೇಟಿವ್ ಡಿಫಾಲ್ಟ್ ರಿಸ್ಕ್ ಅನ್ನ ಕಡಿಮೆ ಮಾಡಲಾಗುತ್ತದೆ. RBI ಸ್ಪಷ್ಟ ಎಚ್ಚರಿಕೆಯನ್ನ ಕೊಟ್ಟಿದೆ. ಆಡಳಿತ ಸರಿಪಡಿಸಿ, ಇಲ್ಲದಿದ್ರೆ ಮುಂದಿನ ಕ್ರಮ ಕೂಡ ಅನಿವಾರ್ಯವಾಗಿ ಕೈಗೊಳ್ಳಬಹುದು. ಕೋಆಪರೇಟಿವ್ ಬ್ಯಾಂಕ್ FD ಅಲ್ಲಿ 1-2% ಎಕ್ಸ್ಟ್ರಾ ಇಂಟ್ರೆಸ್ಟ್ ಸಿಗಬಹುದು. ಆದ್ರೆ ಒಂದು ಪ್ರಶ್ನೆ ಕೇಳ್ಕೊಳ್ಳಿ, ಎಕ್ಸ್ಟ್ರಾ 2% ಇಂಟ್ರೆಸ್ಟ್ ಮುಖ್ಯನಾ ಅಥವಾ ನಿಮ್ಮ ಜೀವನದ ಸೇವಿಂಗ್ಸ್ ಮುಖ್ಯ? FD ಮಾಡೋ ಮುಂಚೆ ಆ ಬ್ಯಾಂಕ್ನ ಫಿನಾನ್ಷಿಯಲ್ ಹೆಲ್ತ್ ಮತ್ತು NPA ಒಮ್ಮೆ ಚೆಕ್ ಮಾಡಿ. ಮತ್ತು ಒಂದು ಗೋಲ್ಡನ್ ರೂಲ್ಸ್ ನೆನಪಲ್ಲಿ ಇಟ್ಕೊಳ್ಳಿ, ಒಂದೇ ಬ್ಯಾಂಕ್ನಲ್ಲಿ 5 ಲಕ್ಷಕ್ಕಿಂತ ಹೆಚ್ಚು ಅಮೌಂಟ್ ಅನ್ನ ಇಡಕ್ಕೆ ಹೋಗಬೇಡಿ. ಯಾಕಂದ್ರೆ DICGC ಪ್ರೊಟೆಕ್ಷನ್ ಪ್ರತಿ ಬ್ಯಾಂಕ್ಗೆ 5 ಲಕ್ಷದವರೆಗೂ ಮಾತ್ರ ಇರೋದು. ಸ್ವಲ್ಪ ಎಕ್ಸ್ಟ್ರಾ ಇಂಟ್ರೆಸ್ಟ್ಗಾಗಿ ನಿಮ್ಮ ಹಾರ್ಡ್ ವರ್ಕ್ ಮಾಡಿದಂಥ ಮನಿಯನ್ನ ರಿಸ್ಕ್ಗೆ ಹಾಕಬೇಡಿ. ನಿಮ್ಮ ಸೇವಿಂಗ್ಸ್ ಅನ್ನ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಡಿವೈಡ್ ಮಾಡಿ ಇಡಿ. ಕೊನೆಗೊಂದು ಮಾತು, ಸೊ ಎಕ್ಸ್ಟ್ರಾ ಇಂಟ್ರೆಸ್ಟ್ ಗಳಿಸೋದಕ್ಕಿಂತ ನಿಮ್ಮ ದುಡ್ಡು ಸೇಫ್ ಆಗಿ ನಿಮ್ಮ ಕೈಯಲ್ಲೇ ಇರೋದು ಮುಖ್ಯ ಅಲ್ವಾ? RBI ಇನ್ನೂ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ಬಲಪಡಿಸುವ ಕೆಲಸ ಮಾಡ್ತಾ ಇದೆ. ಆದ್ರಿಂದ ನಿಮ್ಮ ಕಷ್ಟಪಟ್ಟ ಹಣವನ್ನ ನೀವು ಸೇಫ್ ಆಗಿ ಇಟ್ಕೊಳ್ಳೋದು ಕೂಡ ನಿಮ್ಮ ಜವಾಬ್ದಾರಿ. ಈ ಮಾಹಿತಿ ಉಪಯುಕ್ತ ಅನ್ಸಿದೆ ವಿಡಿಯೋ ಲೈಕ್ ಮಾಡಿ. ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಖಾತೆ ಇರುವವರಿಗೂ ಈ ವಿಡಿಯೋ ಶೇರ್ ಮಾಡಿ. ಇಂಥ ರಿಸರ್ಚ್ ಆಧಾರಿತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಇನ್ನು ಮುಂದೆ ಬ್ಯಾಂಕ್ನಲ್ಲಿ ಹಣ ಇಡಬೇಕಾದ್ರೆ, FD ಮಾಡಬೇಕಾದ್ರೆ ಬ್ಯಾಂಕಿನ NPA ಅನ್ನ ಚೆಕ್ ಮಾಡೋದನ್ನ ಮರಿಬೇಡಿ. ಅಂದರೆ ಫಿನಾನ್ಷಿಯಲ್ ಹೆಲ್ತನ್ನ ಚೆಕ್ ಮಾಡದೆ ನಿಮ್ಮ ಹಣವನ್ನು ಇನ್ವೆಸ್ಟ್ ಮಾಡೋದು ಅಥವಾ ಸೇವಿಂಗ್ಸನ್ನು ಅಲ್ಲಿ ಹಾಕೋದನ್ನ ಮಾಡಕ್ಕೆ ಹೋಗಬೇಡಿ. ಸೊ ಬಿ ಕೇರ್ಫುಲ್ ನೀವು ಬ್ಯಾಂಕ್ಗಳನ್ನು ಆಯ್ಕೆ ಮಾಡಬೇಕಾದ್ರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಸ್ವಾಲಾ ಡೈಲಿ ಕನ್ನಡ. ಟೇಕ್ ಕೇರ್, ಬಾಯ್ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.